ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಗಂಭೀರ ವಿಷಯ ಏನಪ್ಪಾ ಅಂದರೆ HIV. ಪ್ರತಿಯೊಬ್ಬರು ಕೂಡ ಈ ಹೆಸರು ಕೇಳ್ತಾ ಇದ್ದ ಹಾಗೆ ಬೆಚ್ಚಿ ಬೀಳ್ತಾರೆ. ಹಾಗಾದರೆ ಈ HIV ಬರೋದಾದರೂ ಹೇಗೆ? HIV ಬಂದಂತಹ ವ್ಯಕ್ತಿ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು? ಆ ವ್ಯಕ್ತಿಯನ್ನು ಸಮಾಜ ಯಾವ ರೀತಿ ಕಾಣಬೇಕು? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರವೀಣ್, ಹಾಗೆಯೇ KNP ಪ್ಲಸ್ ಪ್ರೆಸಿಡೆಂಟ್ ಆಗಿರುವಂತಹ ಸರೋಜಾ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರವೀಣ್, ಈಗಾಗಲೇ ಹೇಳಿದೆ, ಅಂದರೆ HIV ಅಂತ ಕೇಳ್ತಿದ್ದ ಹಾಗೆಯೇ ಎಲ್ಲರೂ ಒಂದು ನಿಮಿಷಕ್ಕೆ ಬೆಚ್ಚಿ ಬಿದ್ದುಬಿಡ್ತಾರೆ. ಅಂದರೆ ಇವತ್ತಿನವರೆಗೂ HIV ಬರೋದು ಯಾವ ರೀತಿ ಬರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದ್ರು ಕೂಡ ಏನೋ ಒಂದು ರೀತಿ ಅಜ್ಞಾನ ಇರುತ್ತೆ. ಸೊ ಈ ಎಕ್ಸಾಕ್ಟ್ಲಿ HIV ಬರೋದಕ್ಕೆ ಕಾರಣ ಏನು? ಈ HIV ಅಂದರೆ ಏನು? ಶುರುವಾತಿಗೆ ಹೇಳಬೇಕಾದ್ರೆ HIV ಅನ್ನುವಂಥದ್ದು ಒಂದು ಸೋಂಕು, ವೈರಸ್ದಿಂದ ಬರುವಂಥದ್ದು ಒಂದು ಸೋಂಕು. ಈ ವೈರಾಣುದಿಂದ ಬರುವಂಥ ಸೋಂಕು ಸುಮಾರು ಬೇರೆ ಬೇರೆ ಕಾರಣದಿಂದನೂ ಶರೀರದಲ್ಲಿ ಬರ್ಬೋದು. ಎಲ್ಲರಿಗಿಂತ ಮುಖ್ಯವಾಗಿ ಬರುವಂಥದ್ದು ಒಂದು ಮಾರ್ಗ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ಬೋದು. ಸುಮಾರು 80% ಲೈಂಗಿಕ ಸೋಂಕದಿಂದನೇ ಬರುತ್ತೆ. ಮಿಕ್ಕಿದ್ದು ಅದು ಬ್ಲಡ್ದಿಂದನೂ ಬರ್ಬೋದು, ತಾಯಿಯಿಂದ ಮಗುಗೂ ಕೂಡ ಬರ್ಬೋದು, ಅಥವಾ ಬ್ಲಡ್ ಪ್ರಾಡಕ್ಟ್ಸ್ ಏನಾದರೂ ಶರೀರದಲ್ಲಿ ಸೋಂಕಿತರಾಗದಂಥ ವ್ಯಕ್ತಿದಿಂದ ತಗೊಂಡ್ರೆ ಅದರಿಂದನೂ ಕೂಡ HIV ಸೋಂಕನು ಬರ್ಬೋದು. HIV ಅಂದರೆ ಬೇಸಿಕ್ಲಿ ಇದು ಒಂದು ವೈರಾಣುದಿಂದ ಬರುವಂಥದ್ದು ಸೋಂಕು. ಅದಕ್ಕೆ ನಾವು ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ದಿಂದ ಬರುವಂಥ ಸೋಂಕಿಗೆ ನಾವು HIV ಸೋಂಕು ಅಂತ ಹೇಳ್ತೀವಿ. ಓಕೆ ಸರೋಜಾ ಅವರೇ, ನಾನು ಈಗಾಗಲೇ ಹೇಳಿದೆ, ಅಂದರೆ ಸಮಾಜದಲ್ಲಿ ವ್ಯಕ್ತಿಗಳನ್ನು ಹೇಗೆ ನೋಡಬೇಕು ಅಂತ. ಆದರೆ ಒಬ್ಬ ವ್ಯಕ್ತಿಗೆ ಸೋಂಕು ಇದೆ ಅಂತ ಗೊತ್ತಾದ ತಕ್ಷಣ ಆತನನ್ನು ನೋಡೋ ಅದೇ ಸಮಾಜದ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತೆ. ಸೊ ಏನೆಲ್ಲ ಎದುರಿಸಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ಏನಾದರೂ HIV ಸೋಂಕಿದ್ರೆ? ಆದರೆ ಆ ಸಮಯದಲ್ಲಿ ಎಷ್ಟು ನಮಗೆ ಮಾಹಿತಿ ಇದ್ರೂ ಕೂಡ ಅದು ನಮಗೆ ಒಂದು ಡೆತ್ ಸೆಂಟೆನ್ಸ್ ಥರನೇ ಆಗಿಬಿಡುತ್ತೆ. ಯಾಕಂದರೆ ಆ ಸಮಯದಲ್ಲಿ ನಾವು ಎನಿಸ್ಕೊಳ್ಳೋದು ಹೇಗಿರುತ್ತೆ ಅಂದರೆ, ನನಗೆ ಇನ್ಮೇಲೆ ಸಾವು, ನನ್ನ ಮನೇಲಿ ಏನಂತಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಜೊತೆ ಹೇಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಇದು ಬರುತ್ತೆ. ಮತ್ತು ಮುಂದಿನ ನನ್ನ ಜೀವನ ಏನು, ಅದು ತುಂಬ ಇಂಪಾರ್ಟೆಂಟ್. ಸಪೋಸ್ ಆಕೆ ಮದುವೆ, ಸಪೋಸ್ ಹೆಣ್ಣಿಗೆ ಫಸ್ಟ್ ಗೊತ್ತಾಯ್ತು ಅಂದರೆ, ಸಾಮಾನ್ಯವಾಗಿ ನಮಗೆ ಎಲ್ಲ ಟೆಸ್ಟ್ ಮಾಡೋದು ಹೆಂಗಸರಿಗೆ ಗರ್ಭಸ್ಥಿತಿಯಲ್ಲಿ, ಪ್ರೆಗ್ನೆನ್ಸಿಯಲ್ಲಿ, ಅಂಥ ಸಂದರ್ಭದಲ್ಲಿ ಹೆಚ್ಚು ನಮಗೆ ಗೊತ್ತಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಅದು ಹೇಗೆ ಬಂತು, ಏನಕ್ಕೆ ಬಂತು ಅನ್ನೋ ವಿಷಯ ನಮಗೆ ಗೊತ್ತಿರಲ್ಲ, ಗೊತ್ತುಪಡಿಸೋದಕ್ಕೂ ಯಾರು ಹೋಗೋದಿಲ್ಲ. ಹೌದು, ಯಾಕಂದ್ರೆ ಆಕೆ ಒಂಟಿ ಹೆಂಗಸು ಬಂದಿರ್ತಲ್ಲ, ಅವಳಿಗೆ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಏಡ್ಸ್ ಇದೆ ಅಂತ ಅಂದ್ಬಿಡ್ತಾರೆ. ಅದು ಮೂಲಗಲ್ಲ ಗೊತ್ತಾಗಲ್ಲ. ಅವಾಗ ಆಕೆಗೆ ಯೋಚನೆ ಮಾಡಬೇಕಾಗಿದೇನು, ತಾನು ಹೇಗೆ, ಇನ್ನು ಮಗು ಕತೆ ಏನು, ಅವಳ ಪರಿಸ್ಥಿತಿ ಏನು, ಇನ್ನು ತನ್ನ ಫ್ಯಾಮಿಲಿ ಮೆಂಬರ್ಸ್ ತನ್ನ ಗಂಡನಿಗೆ ಹೇಳಬೇಕು, ಈ ಥರ ಒಂದು ಇದರಲ್ಲಿ ಇರ್ತಾಳೆ. ಅದರಿಂದ ಇದು ಯಾಕಂದರೆ ಒಂದು ಡೆತ್ ಸೆಂಟೆನ್ಸ್, ಮಾಹಿತಿ ಇಲ್ಲದೆ ಒಂದು ಡೆತ್ ಸೆಂಟೆನ್ಸ್ ಅಂತ ಆಗಿದೆ. ಅದು ಸರಿಯಾದ ಮಾಹಿತಿ ತಿಳ್ಕೊಂಡ್ರೆ ಇಟ್ ಇಸ್ ನಾಟ್ ಅ ಡೆತ್, ಸ್ಟಿಲ್ ದೇರ್ ಇಸ್ ಅ ಲೈಫ್, ಅಂದ್ರೆ ಇನ್ನೂ ನಮಗೆ ಜೀವನ ಇದೆ ಅಂತ ಬಿಟ್ಟು, ಈ ನಮ್ಮ ಏನೀಗ ಕೇಂದ್ರಗಳೆಲ್ಲ ಕೌನ್ಸಿಲಿಂಗ್ ಮಾಡಿ ತಿಳಿಸ್ತಾರಲ್ಲ, ಆ ಕೌನ್ಸಿಲಿಂಗ್ ತುಂಬ ಎಫೆಕ್ಟಿವ್ ಆಯ್ತಂದರೆ ಇನ್ನೂ ಕೂಡ ನಮ್ಮ ಮುಂದೆ ಸಕಾರಾತ್ಮಕ ಜೀವನ ಇದೆ ಅನ್ನೋದೊಂದು ಭರವಸೆ ಬರುತ್ತೆ. ಓಕೆ ಪ್ರವೀಣ್, HIV ಪಾಸಿಟಿವ್ ಅಂತಲೇ ಯೂಶ್ವಲಿ ಅದನ್ನು ನಾವು ಹೆಸರಿಸ್ತೀವಿ. ಈ HIV ಪಾಸಿಟಿವ್ ಅಂತಲೇ ಯಾಕೆ ಬಳಸ್ತಾ ಇದ್ದೀವಿ ಅದರ ಹೆಸರನ್ನು? HIV ಸೋಂಕಿತರಿಗೆ ಒಂದು ರಕ್ತ ಪರೀಕ್ಷೆ ಮಾಡಿಸಿದ್ರೆ ಮಾತ್ರ ಅವ್ರಿಗೆ HIV ಸೋಂಕಿದೆ ಅಂತ ನಾವು ಗೊತ್ತಿಡಬಹುದು. ಅದೊಂದು ಪರೀಕ್ಷೆ ಮಾಡಿಸಿದಾಗ ಸರ್ಕಾರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿರುವಂಥ ICTC ಕೇಂದ್ರಗಳಲ್ಲಿ ಅದು ಪರೀಕ್ಷೆ ಮಾಡಿಸ್ಕೋಬೋದು. ಅದು ಮಾಡಿಸಿದಾಗ ಯಾರ್ಯಾರು ಆ ಪರೀಕ್ಷೆಯಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅವ್ರಿಗೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು HIV ಪಾಸಿಟಿವ್ ಅಂತ ಅನ್ನುವಂಥದ್ದು ಪದ ಬಳಸ್ತೀವಿ. ಸಿಂಪ್ಟಮ್ಸ್ ಏನಾದರೂ ಕಂಡು ಬರುತ್ತಾ? ಅಂದರೆ ಒಬ್ಬ ವ್ಯಕ್ತಿಗೆ ಆ ರೀತಿಯಾದಂತಹ ಸೋಂಕು ಇದೆ ಅಂತ ಗೊತ್ತಾಗುವಂತಹ ಅಂಶಗಳೇನಾದರೂ ದೇಹದಲ್ಲಿ ಕಂಡು ಬರುತ್ತಾ? HIV ಒಂದು 4 ಹಂತದಲ್ಲಿ ಏಡ್ಸ್ ಸ್ಟೇಜ್ವರೆಗೂ ತಲುಪುತ್ತೆ. ಫಸ್ಟ್ ಸ್ಟೇಜ್ ಮೊದಲಿಗೆ ಅದು ಏಡ್ಸ್ ಅಲ್ಲ, 4 ಸ್ಟೇಜ್ ನಂತರ ಅದಕ್ಕೆ ಏಡ್ಸ್ ಅಂತ ನಾವು ಹೇಳ್ತೀವಿ. HIV ಸೋಂಕು ಟೆಸ್ಟ್ ಮಾಡಿಸಿದ ಮೇಲೆ ಅದು ಕಂಡು ಬರುವಂಥದ್ದು ಒಂದು ಏನು ಪೀರಿಯಡ್ ಇರುತ್ತೆ, ಅದಕ್ಕೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಅದು HIV ಸ್ಟೇಜ್, ಕ್ಲಿನಿಕಲ್ ಸ್ಟೇಜ್ 1 ಅಲ್ಲಿ ಇರುತ್ತೆ. ಆ ಸ್ಟೇಜಲ್ಲಿ ಬೃಹತ್ ಆಗಿ ಯಾವುದೇ ಥರದ್ದು ರೋಗ ಲಕ್ಷಣಗಳು ಕಂಡು ಬರಲ್ಲ. ಕೆಲವೊಂದು ವ್ಯಕ್ತಿಗಳಲ್ಲಿ ಸ್ವಲ್ಪ ಜ್ವರ ಬರುವಂಥದ್ದು, ಅದು ಜ್ವರನೂ ಕೂಡ 1-2 ದಿವಸದಲ್ಲೇ ವಾಸಿ ಆಗಿರುವಂಥದ್ದು ಜ್ವರ ಬರುವಂಥದ್ದು, ಅಥವಾ ಜನರಲೈಸ್ ಲಿಂಫಾಡೆನ್ಯೂಪತಿ ಅಂತ ಹೇಳ್ತೀವಿ. ಅಂದರೆ ಬೇರೆ ಬೇರೆ ಶರೀರ ಬೇರೆ ಬೇರೆ ಭಾಗದಲ್ಲಿ ಗಡ್ಡೆಗಳು ಬರುವಂಥದ್ದು ಸ್ವಲ್ಪ ಹಂತಕ್ಕೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಇದರ ನಂತರ 2ನೇ ಸ್ಟೇಜಲ್ಲಿ ಹೋದಾಗ ಸ್ವಲ್ಪ ರೋಗ ಲಕ್ಷಣ ಕಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ತೂಕ ಕಡಿಮೆ ಆಗುವಂಥದ್ದು, ಅಥವಾ ಜ್ವರ ಬರುವಂಥದ್ದು,
ಅಥವಾ ಪದೇ ಪದೇ ಬರುವಂಥದ್ದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ನೆಗಡಿ ಕೆಮ್ಮಿ ಜ್ವರ ಬರುವಂಥದ್ದು ಒಂದು ರೋಗ ಲಕ್ಷಣ ಕಂಡುಬರುತ್ತೆ. ಯಾವಾಗ ಅವನು ಒಂದು 4 ವರ್ಷ ನಂತರ 3ನೇ ಸ್ಟೇಜಲ್ಲಿ ಹೋಗ್ತಾನೆ ಆ ವ್ಯಕ್ತಿ, ಆವಾಗ ಅವನಿಗೆ ಬೇರೆ ಬೇರೆ ಥರದ್ದು ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ವಾಸಿ ಆಗದೆ ಇರುವಂಥದ್ದು ನ್ಯೂಮೋನಿಯಾ ಆಗಿರ್ಬೋದು, ಅಥವಾ ಆಂಗ್ಯುಲರ್ ಚಿಲೈಟಿಸ್ ಅಂತ ಹೇಳ್ತೀವಿ, ಅಂದರೆ ಬಾಯಿಯಲ್ಲಿ ಬರುವಂಥದ್ದು ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಂಥವೆಲ್ಲ ರೋಗ ಲಕ್ಷಣಗಳು ಕಂಡು ಬರುತ್ತೆ 3ನೇ ಸ್ಟೇಜಲ್ಲಿ. ಯಾವಾಗ ಆ ವ್ಯಕ್ತಿ 4ನೇ ಸ್ಟೇಜಲ್ಲಿ ಹೋಗ್ತಾನೆ, ಆವಾಗ ನಾವು ಅದಕ್ಕೆ ಏಡ್ಸ್ ಡಿಫೈನಿಂಗ್ ಕಂಡೀಷನ್ಸ್, ಅಂದರೆ ಇವನಿಗೆ ಏಡ್ಸ್ ಆಗಿದೆ ಅನ್ನುವಂಥದ್ದು ಕೆಲವೊಂದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ಅದರಲ್ಲಿ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಲಂಗ್ಸ್ ಅಂದರೆ ಫುಫುಸಿಗೆ ಬಿಟ್ಟು ಬೇರೆ ಕಡೆ ಆಗಿರುವಂಥದ್ದು ಒಂದು ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಬಾಯಲ್ಲಿ ಆಗಿರುವಂಥದ್ದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ HIV ಸ್ಟೇಜ್ದಿಂದ ಅವನು ಏಡ್ಸ್ ಸ್ಟೇಜ್ವರೆಗೆ ತಲುಪಿದ್ದಾನೆ ಅಂತ ನಾವು ಹೇಳ್ಬೋದು. ಏನು ಡಿಫ್ರೆನ್ಸ್ ಈ HIV-ಗೂ ಏಡ್ಸ್ಗೂ ಮಧ್ಯ ಏನು ಡಿಫ್ರೆನ್ಸ್ ಇದೆ ಪ್ರವೀಣ್ ಅವರೇ? HIV ಇದೊಂದು ಬರೇ ಒಂದು ಸೋಂಕು, ಅವಾಗ ಯಾವುದು ರೋಗ ಲಕ್ಷಣ ಇರಲ್ಲ. ಬಟ್ ಏಡ್ಸಲ್ಲಿ ಸುಮಾರು ರೋಗ ಲಕ್ಷಣ ಇರುತ್ತೆ, ಅವನಿಗೆ ಅದು ಸೋಂಕು ಇರುತ್ತೆ. ಇನ್ನೊಂದು ಡಿಫ್ರೆನ್ಸ್ ಏನಂದರೆ HIV ನೋಡಿದ ತಕ್ಷಣ ಅವನಿಗೆ ಕಂಡು ಬರಲ್ಲ, ಬಟ್ ಏಡ್ಸ್ ರೋಗಿಗೆ ನೋಡಿದ ಮೇಲೆ ಅವನಿಗೆ ನಾವು ಅನುಮಾನ ಮಾಡ್ಬೋದು, ಇವನಿಗೆ ಏನೋ ಒಂದು ಕಾಯಿಲೆ ಇದೆ, ಏಡ್ಸ್ ಇರುವಂಥದ್ದು ಸಾಧ್ಯತೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬೋದು. ಆಮೇಲೆ ಟೈಮ್ ಪೀರಿಯಡ್, HIV ಸೋಂಕು ಆದಮೇಲೆ ಅವನು ಏಡ್ಸ್ ಸ್ಟೇಜ್ಗೆ ಹೋಗೋಕ್ಕೆ ಬೇರೆ ಬೇರೆ ವ್ಯಕ್ತಿಯಲ್ಲಿ ಬೇರೆ ಬೇರೆ ಟೈಮ್ ಪೀರಿಯಡ್ ತೊಗೋಬೋದು. ಬಟ್ ಅಂದಾಜು ಇದು 5 ರಿಂದ 7 ವರ್ಷದ ಟೈಮ್ ಪೀರಿಯಡಲ್ಲಿ ಒಂದು ವ್ಯಕ್ತಿ HIV ಸೋಂಕು ಆದ ನಂತರ ಅವನು ಏಡ್ಸ್ ಸ್ಟೇಜಿಗೆ ತಲುಪ್ತಾನೆ. ಓಕೆ ಸರೋಜ ಅವರೇ, ಈಗಾಗಲೇ ನಾವು ಮಾತಾಡಿದ್ವಿ, ಅಂದರೆ ಆ ವ್ಯಕ್ತಿಗಳಲ್ಲಿ ಉಂಟಾಗುವಂತಹ ತುಮುಲಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆದರೆ ಒಬ್ಬ ವ್ಯಕ್ತಿಗೆ HIV ಸೋಂಕು ಇದೆ ಅಂತ ಗೊತ್ತಾದ ತಕ್ಷಣ ಅವರ ಕುಟುಂಬದ ಪ್ರತಿಕ್ರಿಯೆ, ಆಮೇಲೆ ಸಮಾಜದ ಪ್ರತಿಕ್ರಿಯೆ ಬಗ್ಗೆ ಏನಂತೀರಾ? ಈಗ ಈಗ ನನ್ನದೇ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ, ಗೊತ್ತಾದಾಗ ತುಂಬ ನನಗೆ ಮಾಹಿತಿ ಇರಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ಡಾಕ್ಟ್ರ್ ಹೇಳಿದ್ದಷ್ಟೇ, ಮೆಡಿಸಿನ್ ಎಲ್ಲೋ ಒಂದು ಕಡೆ ಕೇರಳದಲ್ಲಿದೆ. ನಾನು ಅವಾಗ ಡೆಲಿವರಿ ಆಗಿದ್ದಷ್ಟೇ, 2ನೇ ಮಗದು. ಈ ರೀತಿ ಅಂದರೆ ನನಗೆ ಅಟ್ಲೀಸ್ಟ್ ಡಾಕ್ಟರ್ ಎಕ್ಸೆಪ್ಟ್ ಮಾಡಿ ಡೆಲಿವರಿ ಮಾಡಿದರು. ಬಟ್ ನಮ್ಮಂಥ ಹೆಂಗಸರಿಗೆ ರೂರಲ್ ಸೆಟಪ್ಪಲ್ಲಿ ಮಾಹಿತಿನೂ ಸರಿಯಾಗಿ ಹೋಗಿರಲ್ಲ, ಅವ್ರಿಗಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಕೂಡ ಒಪ್ಪಲ್ಲ, ಎಲ್ಲೆಲ್ಲೋ ಸಿಟಿಗೆ ಹೋಗಿ ಅಂತ ಬಿಟ್ಟು ಪಾಪ ಲಾಸ್ಟ್ ಮೊಮೆಂಟಲ್ಲಿ ಬರ್ಕೊಡ್ತಾರೆ. ಇಂಥ ಸಂದರ್ಭಗಳು ಹೆಚ್ಚು ನಮ್ಮ ಹೆಣ್ಮಕ್ಳಲ್ಲಿ ಆಗುತ್ತೆ. ಯಾಕಂದರೆ ಅಲ್ಲಿ ಡಾಕ್ಟರ್ಸ್ಗೆ ಆಗಲಿ ಮತ್ತು ಅಲ್ಲಿ ಟೆಸ್ಟ್ ಮಾಡುವಾಗ ಲ್ಯಾಬ್ ಟೆಕ್ನಿಷಿಯನ್ಗಾಗಲಿ ಆ ಮಾಹಿತಿ ಏನೋ ಏಡ್ಸ್ ಅಂತ ಬಿಟ್ಟು ಹೇಳಿಬಿಟ್ಟಿರ್ತಾರೆ. ಈ ಗೊಂದಲ ತುಂಬ ಇರುತ್ತೆ. ಮತ್ತು ಹುಟ್ಟೋ ಮಗುಗೆ ಏನೇನು ಪ್ರಿಕಾಷನ್ಸ್ ತಗೋಬೇಕು, ಈಗಾಗಲೇ ನಮಗೆ PPTST ಅಂತ ಇದೆ. PPTST ಅಂದರೆ ಆ ಡೆಲಿವರಿ ಪೀರಿಯಡ್ ಲೇಬರ್ ಪೇನಲ್ಲಿ ಅದೊಂದು ಔಷಧಿ ತೊಗೊಂಡ್ರೆ ಮಗುನ ನೆಗೆಟಿವ್ ಆಗಿ ನಾವು ನೋಡ್ಬೋದು. ನೆಗೆಟಿವ್ ಆಗಿ ಬರುವಂಥ ಚಾನ್ಸಸ್ ಹೆಚ್ಚು. ಅದು 85% ಅದು ಸಕ್ಸಸ್ ಡಾಕ್ಟರ್ಗೆ ಕೊಡುತ್ತದೆ ಡೆಲಿವರಿ ಪೀರಿಯಡ್. ಬಟ್ ಹಿಂದೆ ಆ ಸೌಕರ್ಯ ಇರಲಿಲ್ಲ, ಇವಾಗ ಪ್ರೆಸೆಂಟ್ ಇದೆ. ಈವನ್ HIV ಪಾಸಿಟಿವ್ ಆದರೂ ಕೂಡ ಆಕೆ ಪಾಸಿಟಿವ್ ಮಗುನ ಡೆಲಿವರಿ ಮಾಡಿಸ್ಕೊಟ್ಟು ತನ್ನ ತಾಯಿತನನ ತನ್ನ ಹಕ್ಕು ಅಂತ ಏನು ಹೇಳ್ತೀವಿ ಮಾಡ್ಕೋಬೋದು. ಆದರೆ ಹಿಂದೆ ಆ ಮಾಹಿತಿ ಇರಲಿಲ್ಲ. ಅಂದರೆ ಡೈರೆಕ್ಟಾಗಿ ನೀನು ಅಬಾರ್ಷನ್ ಮಾಡ್ಕೊಂಡು ನಿನಗೆ ಮಗು ಬೇಕಾಗಿಲ್ಲ, ನೀನು ಸಾಯ್ತೀಯ ಬೇಗ ಅನ್ನೋ ಮಾಹಿತಿ ಇತ್ತು. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಈ HIV ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅಲ್ಲದೆ ಈ HIV ಸೋಂಕಿತರನ್ನ ಸಮಾಜ ಯಾವ ರೀತಿ ನೋಡ್ತಾ ಇದೆ, ಇದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.